ಗೆಳೆಯರೆ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮತ್ತು ಭಾರೀ ಚರ್ಚೆಗೆ ಒಳಗಾಗುತ್ತಿರುವಂಥ ಸುದ್ದಿ ಅಂದರೆ ಅದು 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆಯಲ್ಲಿ 389 ಜನ ಸದಸ್ಯರು ಪ್ರಾತಿನಿಧ್ಯ ವಹಿಸಿದ್ದರು. ಅಸಲಿಗೆ ಅಷ್ಟೂ ಜನ ಸದಸ್ಯರಲ್ಲಿ ಸಂವಿಧಾನ ನಿರ್ಮಾಣ ಮಾಡಿದವರು ಯಾರು? ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ಯಾರು? ಆ ಎಲ್ಲ ಅಂಶಗಳನ್ನು ಒಗ್ಗೂಡಿಸಿಕೊಂಡು ಭಾರತದ ಸಂವಿಧಾನಕ್ಕೆ ಕರಡು ಪ್ರತಿಯನ್ನು ಪೂರೈಸಿದವರು ಯಾರು? ಕೊನೆಯಲ್ಲಿ ಅದರಲ್ಲಿದ್ದಂತಹ ಲೋಪದೋಷಗಳನ್ನು ತಿದ್ದಿ ಸರಿ ಮಾಡಿದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಥವಾ ಇನ್ಯಾರೋ ಬೇರೆಯವರ ಎಂಬುದು ಭಾರೀ ಬಿಸಿ ಚರ್ಚೆಯಲ್ಲಿರುವಂತಹ ಸುದ್ದಿ. ಸ್ನೇಹಿತರೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಎಂಬ ಈ ಹೆಸರು ಎಲ್ಲ ಜನಸಾಮಾನ್ಯರಲ್ಲೂ ಕೂಡ ಮನೆ ಮಾಡಿದ ಚಿರಪರಿಚಿತ ಹೆಸರು. ಆದರೆ ಬೆನೆಗಲ್ ನರಸಿಂಗರಾವ್ ಇವ್ರು ಯಾರು ಅಂತ ಗೊತ್ತಾ? ಅರೆ 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 ಇರ್ರಿ ಸ್ವಲ್ಪ. ವಿಡಿಯೋದ ಪ್ರಾರಂಭದಲ್ಲಿ ಇವನೇನೋ ಸಂವಿಧಾನ ಬರೆದದ್ದು ಯಾರು ಎಂಬುದರ ಬಗ್ಗೆ ಭಾರೀ ಮಾತಾಡಿದ, ಆದರೆ ಈಗೇನು ಒಮ್ಮಿಂದೊಮ್ಮೆಲೆ ಸಂಬಂಧ ಇಲ್ಲದಿರುವಂತಹ ವಿಚಾರ ಹೇಳುತ್ತಿದ್ದಾನೆ ಅಂತ ಅನ್ಕೊಂಡ್ರ? ಈ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತ ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆಲ್ಲ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದರ್ಪಣ ಇದು ನೈಜತೆಯ ದರ್ಶನ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ದರ್ಪಣ ಯೂಟ್ಯೂಬ್ ಚಾನಲ್ನಿಂದ ನಾವು ಪೀನ ದರ್ಪಣವನ್ನು ಹಿಡಿದು ಶೋಧನೆ ಮಾಡಿದಾಗ ನಮಗೆ ಕೆಲವೊಂದಿಷ್ಟು ಸತ್ಯಾಂಶಗಳು ತಿಳಿದು ಬಂದವು. ಬೆನೆಗಲ್ ನರಸಿಂಗರಾವ್ ಎಂಬ ಈ ಹೆಸರನ್ನು ಎಲ್ಲಾದರೂ ಓದಿದ್ದೀರಾ? ಹೋಗಲಿ, ಅಟ್ಲೀಸ್ಟ್ ಎಲ್ಲಾದರೂ ಕೇಳಿದ್ದೀರಾ? ಅದು ಹೇಗೆ ತಾನೇ ಸಾಧ್ಯ? ಇತಿಹಾಸದ ಗರ್ಭದಲ್ಲಿ ಈ ಹೆಸರು ಹೂತು ಹೋಗಿ ಅದೆಷ್ಟೋ ವರ್ಷಗಳಾಯಿತು. ಅವ್ರು ಯಾರು, ಅವ್ರು ಏನು ಮಾಡಿದರು, ಅಷ್ಟಕ್ಕೂ ಅವರ ಬಗ್ಗೆ ತಿಳಿಯುವಂತಹ ವಿಶೇಷ ಏನಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ ಮತ್ತು ಅದು ಯಾರಿಗೂ ಬೇಕಾಗಿಯೂ ಇಲ್ಲ. ಹೀಗಿರುವಾಗ ನಮ್ಮ ಮುಂದಿನ ಪೀಳಿಗೆ ಅವರ ಬಗ್ಗೆ ತಿಳಿದುಕೊಂಡು ಅವರನ್ನು ನೆನಪಲ್ಲಿ ಇಟ್ಟುಕೊಳ್ಳುವಂಥದ್ದು ಕನಸಿನ ಮಾತೇ ಸರಿ. ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಭಾರತಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿವೆ ಮತ್ತು ಎಂತೆಂಥ ಮಹಾಪುರುಷರಿಗೆ ಉಸಿರಿನ ಜೊತೆಗೆ ಹೆಸರನ್ನು ಕೊಡುತ್ತಲೂ ಬಂದಿವೆ. ಅಂತಹದರಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯೂ ಕೂಡ ಈ ನಾಡಿಗೆ ಅದೆಷ್ಟೋ ಮಹಾನುಭಾವರನ್ನು ನೀಡಿದೆ. ಈಗಿನ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೆನೆಗಲ್ ಎಂಬ ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿದಂತಹ BN ರಾವ್ ಅವರು ಮಾಡಿದ ಸಾಧನೆ ಅಭೂತಪೂರ್ವ, ಏರಿದ ಎತ್ತರ ಎಣೆ ಇಲ್ಲದ್ದು. ಆದರೆ ಅವರು ಎಲೆಮರಿಯ ಕಾಯಿಯಂತೆ ಜನಮಾನಸಕ್ಕೆ ಅಪರಿಚಿತರಾಗಿ ಉಳಿದದ್ದು ಮಾತ್ರ ವಿಪರ್ಯಾಸದ ಸಂಗತಿ. ಇತ್ತೀಚೆಗೆ ಈ ಚಿತ್ರವನ್ನು ನೋಡಿ ತುಂಬ ಜನ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಟೀಯೋ ಕಾಫಿಯೋ ಕೊಡುತ್ತಿದ್ದಾನೆ. ಯಾಕೆ ಅಂತ ಅಂದರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿರಬಹುದು, ಇಲ್ಲಾದರೆ ಅವರ ಮನೆಯ ನೌಕರನಾಗಿರ್ಬೋದು ಎಂದೆಲ್ಲ ಹೇಳಿ ನಿಂದಿಸಿ ಇವನೇನು ಸಂವಿಧಾನವನ್ನು ರಚನೆ ಮಾಡಬಹುದು ಅಂತ ಹೇಳಿ ಟೀಕಿಸಿ ಮಾತಾಡ್ತಾ ಇದ್ದಾರೆ. ಮಹನೀಯರೇ, ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತಾ? ಅವರ ಹಿನ್ನೆಲೆಯನ್ನು ನಿಮಗಿಲ್ಲಿ ಸ್ವಲ್ಪ ಪರಿಚಯ ಮಾಡುತ್ತೇನೆ. ಬೆನೆಗಲ್ ನರಸಿಂಗರಾವ್ ಅವರು ದೇಶ ಕಂಡ ಮಹಾನ್ ನ್ಯಾಯಶಾಸ್ತ್ರವೇತ್ತರಲ್ಲಿ ಒಬ್ಬರು. 1909ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸನ್ನು ಪಾಸ್ ಮಾಡಿದ ರಾಯರಿಗೆ ನ್ಯಾಯಾಂಗದಲ್ಲಿ ವಿಶೇಷವಾದ ಒಲವಿತ್ತು. ಹಲವಾರು ಉನ್ನತ ಹುದ್ದೆಗಳನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ ಕಾರಣಕ್ಕಾಗಿ ಅವರಿಗೆ ಬ್ರಿಟಿಷ್ ಸರ್ಕಾರ ನೈಟ್ಹುಡ್ ಪಾರಿತೋಷಿಕವನ್ನು ನೀಡಿತ್ತು. 1939ರಲ್ಲಿ ಬೆಂಗಾಲ್ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ ಇವರು 1944-45ರ ಕಿರು ಅವಧಿಯಲ್ಲಿ ಜಮ್ಮು ಕಾಶ್ಮೀರದ ಪ್ರಧಾನ ದಿವಾನರಾಗಿರ್ತಾರೆ. 1949ರಿಂದ 1952ರವರೆಗೆ ಅವರು ಅಮೆರಿಕಾದಲ್ಲಿನ ಭಾರತದ ಅಧಿಕೃತ ರಾಯಭಾರಿ ಕೂಡ ಆಗಿದ್ದರು. ಆನಂತರದಲ್ಲಿ ಅವರು ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಧೀಕರಣದ ಮುಖ್ಯ ನ್ಯಾಯಾಧೀಶರು ಆಗಿದ್ದರು. 1946 ಡಿಸೆಂಬರ್ 9ರಂದು ಭಾರತ ಸರ್ಕಾರ ಸಂವಿಧಾನದ ಕರಡು ರಚನೆ ಮಾಡುವ ಸಲುವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು. ಆ ಸಮಿತಿಯಲ್ಲಿದ್ದ ಪ್ರಮುಖರಲ್ಲಿ ಈ ಬೆನೆಗಲ್ ನರಸಿಂಗರಾವ್ ಅವರು ಕೂಡ ಒಬ್ಬರು. ಈ ಬೆನೆಗಲ್ ನರಸಿಂಗರಾವ್ ಅವರು ಆ ಸಮಿತಿಯಲ್ಲಿದ್ದ ಮುಖ್ಯ ರಚನಾ ಸಲಹಾಗಾರರಾಗಿದ್ದರು ಮತ್ತು ಭಾರತದ ಸಂವಿಧಾನದ ಮೂಲ ಕರಡು ಸಿದ್ಧಪಡಿಸಿದಂತಹ ಮಹನೀಯರು ಹೌದು.
ಅರೆ ಇವನೇನು ಬೊಗಳೆದಾಸ ಬಾಯಿಗೆ ಬಂದಂತೆ ಬೊಗಳುತ್ತಿದ್ದಾನೆ ಅಂತ ಒಂದು ಕ್ಷಣ ನೀವು ನಿಮ್ಮ ಬಾಯಿಗೆ ಬಂದಂತೆ ನನ್ನನ್ನು ಬೈಕೊಳ್ಬಹುದು. ಆದರೆ ಅಂಕಿಅಂಶಗಳು ಮಾತ್ರ ಇದೇ ಸತ್ಯಾಂಶವೆಂದು ಸಾರುತ್ತಿವೆ. ನಿಮಗೆ ಅಷ್ಟು ಅನುಮಾನ ಎನಿಸಿದರೆ ನೀವು ಒಂದೊಮ್ಮೆ ಗೂಗಲನ್ನೇ ಕೇಳಿಬಿಡಿ. ನಿಮ್ಮ ಸಂಶಯಕ್ಕೆಲ್ಲ ಈ ಗೂಗಲ್ಲೇ ಒಂದು ಸನ್ಮುಕ್ತಿಯನ್ನು ನೀಡುತ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ 1 ವರ್ಷದ ಗಡುವನ್ನು ಪಡೆದಂತಹ ನರಸಿಂಗರಾವ್ ಅವರು ಸಂವಿಧಾನದ ಕರಡು ರಚನೆ ಮಾಡಲು ವಿದೇಶಿ ಪ್ರಯಾಣ ಮಾಡ್ತಾರೆ. ಸುಮಾರು 60 ದೇಶಗಳ ಸಂವಿಧಾನವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಕಂಡು ಬಂದಂತಹ ಲೋಪದೋಷಗಳ ತಿರುಳನ್ನು ಹೊರಳಿಸಿ ನಮ್ಮ ದೇಶಕ್ಕೆ ಪೂರಕವಾಗುವಂತೆ ಬರೆದುಕೊಂಡು ತರ್ತಾರೆ. ಆಸ್ಟ್ರಿಯಾದ ನ್ಯಾಯಮೂರ್ತಿ ಫೆಲಿಕ್ಸ್ ಫ್ರಾಂಕ್ಫರ್ಟರ್ ಅವರನ್ನು ಭೇಟಿಯಾಗಿ ನಾನು ಭಾರತದ ಸಂವಿಧಾನದ ಕರಡು ಪ್ರತಿಯನ್ನು ರಚಿಸಬೇಕು ಎಂದೆಂದುಕೊಂಡಿದ್ದೇನೆ, ಡ್ಯೂ ಪ್ರೊಸೆಸನ್ನು ಸೇರಿಸಬೇಕೇ ಅಂತ ಅವರಲ್ಲಿ ಸಲಹೆಯನ್ನು ಕೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಫೆಲಿಕ್ಸ್ ಅವರು ಖಂಡಿತ ಬೇಡ, ಆ ತಪ್ಪನ್ನು ನೀವು ನಕಲು ಮಾಡಿ ವ್ಯಥೆಯನ್ನು ಪಡಬೇಡಿ. ಯಾಕೆ ಅಂತಂದರೆ ಅದು ನಿಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಶತಮಾನಗಳ ಕಾಲ ಬ್ರಿಟಿಷರು ಕಟ್ಟಿ ಹಾಕಿದಂತೆ ಕಟ್ಟಿ ಹಾಕಿಬಿಡುತ್ತದೆ. ಅದರ ಬದಲಾಗಿ ಕಾನೂನಿನಿಂದ ಸ್ಥಾಪಿತ ಪ್ರಕ್ರಿಯೆಯನ್ನು ಬಳಸಿ ಎಂದು ನುಡಿದು ಬಿಡುತ್ತಾರೆ. ಏನಿದು ಡ್ಯೂ ಪ್ರೊಸೆಸ್ ಆಫ್ ಲಾ? ಇದು ಬ್ರಿಟಿಷ್ ಸಂವಿಧಾನ ಅಳವಡಿಸಿದಂತಹ ಒಂದು ಅಂಶ. ಇದರ ಅರ್ಥ ಏನು ಅಂತ ಹೇಳಿದರೆ, ಸರ್ಕಾರವು ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬೇಕಾದ್ರೆ ಕೇವಲ ಒಂದು ಕಾನೂನು ಇದ್ರೆ ಸಾಲದು. ಆ ಕಾನೂನು ನ್ಯಾಯಯುತ, ಸಮಂಜಸ ಮತ್ತು ಪಕ್ಷಪಾತವಿಲ್ಲದಂತೆ ಇರಬೇಕು. ಒಂದೇ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಕಾನೂನು ನ್ಯಾಯಯುತವಾಗಿ ಇದೆಯೋ ಇಲ್ಲವೋ ಎಂಬರ್ಥವನ್ನು ಕೊಡುತ್ತದೆ. ಇಲ್ಲಿ ಇದೇ ಡ್ಯೂ ಪ್ರೊಸೆಸನ್ನು ನಕಲು ಮಾಡಿ ಅಮೆರಿಕ ತಪ್ಪು ಮಾಡಿದೆ, ದಯವಿಟ್ಟು ಆಸ್ಟ್ರಿಯಾ ಮತ್ತು ಅಮೆರಿಕಗಳು ಮಾಡಿದಂಥ ತಪ್ಪನ್ನು ನೀವು ಮತ್ತೆ ಮಾಡಬೇಡಿ ಅಂತ ಫೆಲಿಕ್ಸ್ ಘಂಟಾಘೋಷವಾಗಿ ಎಚ್ಚರಿಕೆಯನ್ನು ಕೊಟ್ಟು ಬಿಡ್ತಾರೆ. ಅಲ್ಲಿಂದ ಬೇಕಾದಷ್ಟು ಅಂಶಗಳನ್ನು ಮಾತ್ರವೇ ಆಯ್ಕೆ ಮಾಡಿಕೊಂಡು ಭಾರತಕ್ಕೆ ಪೂರಕವಾಗುವಂತೆ ಕೆಲವೊಂದಿಷ್ಟು ಅಂಶಗಳನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಹೋದಂತಹ ನರಸಿಂಗರಾವ್ ಅವರು ಅಮೆರಿಕದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಅಂದಿನ ಅಮೆರಿಕದ ಅಧ್ಯಕ್ಷನಾಗಿದ್ದಂತಹ ಟ್ರೂಮನ್ ಅವರನ್ನು ಭೇಟಿಯಾಗಿ ಅವರ ಸಂವಿಧಾನದ ಮಧ್ಯಾವಧಿ ಚುನಾವಣೆಗಳನ್ನು ನಾನು ಭಾರತದ ಕರಡು ಪ್ರತಿಯಲ್ಲಿ ಅಳವಡಿಸಬೇಕೆಂದುಕೊಂಡಿದ್ದೇನೆ ಎಂದು ಕೇಳಿದ್ದಕ್ಕೆ ಟ್ರೂಮನ್ ಮಾತ್ರ ಖಡಾಖಂಡಿತವಾಗಿ ಬೇಡ, ಅದನ್ನು ಅಳವಡಿಕೆ ಮಾಡಲೇಬೇಡಿ ಎಂದು ಉದ್ಗರಿಸಿ ನಿಗದಿತ ಅವಧಿಗಳೇ ನಿಮಗೆ ತುಂಬ ಉತ್ತಮ ಎಂದು ನುಡಿದು ಸಲಹೆಯನ್ನು ಕೊಟ್ಟುಬಿಟ್ಟಿದ್ರು. ಅದನ್ನು ಕೇಳಿದಂಥ ನರಸಿಂಗರಾವ್ ಅವರು ಅವರ ಸಲಹೆಯನ್ನು ಸ್ವೀಕರಿಸಿ ತಮ್ಮ ಕರಡು ಪ್ರತಿಯಲ್ಲಿ ಸೇರಿಸುವ ಸಂದರ್ಭದಲ್ಲಿ ಅಧ್ಯಕ್ಷ ಮತ್ತು ಸಂಸತ್ತಿಗೆ ಅಂದರೆ ಲೋಕಸಭೆಗೆ ನಿಗದಿತ ಅವಧಿಗಳೇ ಉತ್ತಮ ಎಂದು ಬರೆದುಕೊಂಡರು. ಟ್ರೂಮನ್ ಎಲ್ಲ ಮಾಹಿತಿ ಮತ್ತು ಸಲಹೆಗಳನ್ನು ನೀಡಿ ಮುಗಿಸಿದ ಮೇಲೆ ನಿಮ್ಮ ಸಂವಿಧಾನ ತಯಾರಾದ ಮೇಲೆ ಅದರ ಒಂದು ಪ್ರತಿಯನ್ನು ನಮಗೂ ಕಳುಹಿಸಿ, ನಾನೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ನಿಮ್ಮಿಂದಲೇ ನಕಲು ಮಾಡಿಕೊಳ್ಳಬಹುದು ಎಂದಿದ್ದ. ಅರೆ ಅಮೆರಿಕದ ಅಧ್ಯಕ್ಷನೇ ಭಾರತದ ಸಂವಿಧಾನವನ್ನು ನಕಲು ಮಾಡೋದಕ್ಕೆ ಮುಂದೆ ಬರ್ತಿದ್ದಾರೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ವಲ್ಲ ಎಂದು ನರಸಿಂಗರಾವ್ ಅವರು ಅಂದಿದ್ದಕ್ಕೆ, ನಿಮ್ಮ ಸಂವಿಧಾನ ಒಂದು ವೇಳೆ ನಮ್ಮ ಸಂವಿಧಾನಕ್ಕಿಂತ ಉತ್ತಮವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿಯೂ ನಾನು ಆ ಕೆಲಸವನ್ನು ಮಾಡಿಯೇ ಮಾಡುತ್ತೇನೆ ಎಂದು ಟ್ರೂಮನ್ ನುಡಿದು ಬಿಟ್ಟಿದ್ದ. ಹೀಗೆ ಮುಂದುವರಿದು ಮುಖ್ಯವಾಗಿ ಐರ್ಲೆಂಡ್, ಕೆನಡಾ ಮತ್ತು ಬ್ರಿಟನ್ ಮುಂತಾದ ದೇಶಗಳಿಂದ 243 ವಿಧಿಗಳು, 13 ಅನುಸೂಚಿಗಳನ್ನು ಒಳಗೊಂಡ ಸಂಪೂರ್ಣ ಕರಡು ಸಿದ್ಧಪಡಿಸಿದ ಬೆನಗಲ್ ನರಸಿಂಗರಾವ್ ಅವರು ಕರಡು ಪ್ರತಿಯನ್ನು ಅಂಬೇಡ್ಕರ್ ಅವರ ಕೈಯಲ್ಲಿಟ್ಟರು. ಒಂದು ಕ್ಷಣ ಸಂವಿಧಾನ ಶಿಲ್ಪಿಯೂ ಕೂಡ ಇವರ ಪಾದರಸದಂತಹ ಕೆಲಸವನ್ನು ಕಂಡು ಆಶ್ಚರ್ಯದಿಂದ ಇದು ಅಸಾಧ್ಯ, ಕೇವಲ 8-9 ತಿಂಗಳಲ್ಲಿ ಇದನ್ನು ಹೇಗೆ ತಾನೇ ನೀವು ಮಾಡಿದ್ರಿ ಎಂದು BNR ಅವರನ್ನು ಪ್ರಶ್ನಿಸಿದ್ದಕ್ಕೆ ಅವರು ಪ್ರತಿಯಾಗಿ ನಾನು 60 ಉತ್ತಮ ಸಂವಿಧಾನಗಳನ್ನು ತೆಗೆದುಕೊಂಡೆ ಮತ್ತು ಅವುಗಳಲ್ಲಿದ್ದ ಲೋಪದೋಷಗಳನ್ನು ಅಧ್ಯಯನ ಮಾಡಿ ಒಂದು ಉತ್ತಮ ವ್ಯವಸ್ಥೆಯನ್ನು ನಿರ್ಮಿಸಿದೆ ಎಂದು ಉತ್ತರಿಸಿಬಿಟ್ರು. ರಾವ್ ಅವರ ಕಾರ್ಯವೈಖರಿಯಿಂದ ಸಂತೃಪ್ತಗೊಂಡಂಥ ಅಂಬೇಡ್ಕರ್ ಅವರು ಅವರ ಬಗ್ಗೆ ನುಡಿದದ್ದೇನು ಗೊತ್ತೇ? ರಾವ್, ನಿಮ್ಮ ಕರಡು ಅತ್ಯದ್ಭುತವಾಗಿದೆ, ಇದೇ ನಮ್ಮ ಸಂವಿಧಾನಕ್ಕೆ ಅಡಿಪಾಯ. ಇಡೀ ದೇಶ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ದೀರಿ, ನಿಜವಾಗಿಯೂ ನೀವು ಗೌರವಕ್ಕೆ ಅರ್ಹರು ಎಂದಿದ್ದರು. ಅದಕ್ಕೆ ಪ್ರತಿಯಾಗಿ ಬೆನಗಲ್ ನರಸಿಂಗರಾವ್ ಅವರು, ಅಂಬೇಡ್ಕರ್ ಜಿ, ಕರಡು ಸಮಿತಿಯ ಅಧ್ಯಕ್ಷರು ನೀವು, ಹೀಗಾಗಿ ಸಂಪೂರ್ಣ ಗೌರವ ನಿಮಗೆ ಸಲ್ಲಬೇಕು. ನನಗೆ ಪ್ರತಿಮೆಗಳ ಅಗತ್ಯವಿಲ್ಲ, ಒಟ್ಟಿನಲ್ಲಿ ಸಂವಿಧಾನದ ಕೆಲಸ ಆಗಬೇಕು ಅಷ್ಟೇ. ಇತಿಹಾಸವು ಯಾವತ್ತೂ ರಾಜಕಾರಣಿಗಳನ್ನು ನೆನಪಿಟ್ಕೊಳ್ತದೆ ಹೊರತು ಅಧಿಕಾರಿಗಳನ್ನಲ್ಲ. ನಾನು ಇದನ್ನು ಯಾವತ್ತಿಗೂ ಒಪ್ಪಿಕೊಂಡಿದ್ದೇನೆ ಎಂದು ವಿನಯತೆಯಿಂದಲೇ ಸರಿದು ಬಿಟ್ಟರು.
ಕರುಡಿನ ಕೆಲಸ ಅಷ್ಟಾಯ್ತಲ್ಲ, ಅದಾದ ನಂತರ ಮೂಲ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಬಿಡಿಸುವುದಕ್ಕೆ ಅಂತ ಶಾಂತಿನಿಕೇತನ ಶಾಲೆಯ ಕಲಾಭವನ ಚಿತ್ರಕಾರರನ್ನು ಆಹ್ವಾನಿಸಲಾಯಿತು. ಅದರಲ್ಲಿ ನಂದಲಾಲ್ ಬೋಸ್, ರಾಮ್ ಮನೋಹರ್ ಸಿನ್ಹಾ, ದೀನನಾಥ್ ಭಾರ್ಗವ್, ಗೌರಿ ಬಂಜಾ, ಜಮುನಾ ಸೇನ್, ಅಮಲಾ ಸರ್ಕಾರ್ ಇತ್ಯಾದಿ ಕಲಾವಿದರಿಂದ 22 ಚಿತ್ರಗಳನ್ನು ಬಿಡಿಸಲಾಯಿತು. ಮತ್ತು ಅದರಲ್ಲಿರುವಂತಹ ಬರವಣಿಗೆಯ ಜವಾಬ್ದಾರಿಯನ್ನು ಅಂದರೆ ಕ್ಯಾಲಿಗ್ರಫಿಯ ಸಂಪೂರ್ಣ ಹೊಣೆಗಾರಿಕೆಯನ್ನು ಪ್ರೇಮ್ ಬಿಹಾರಿ ನರೈನ್ ರಾಯ್ಜಾದ ಅವರಿಗೆ ನೀಡಲಾಯಿತು. ಈ 22 ಚಿತ್ರಗಳನ್ನು ಬಿಡಿಸಿದ್ರು ಅಂತ ನಾನು ಆಗಲೇ ಹೇಳಿದ್ನಲ್ಲ, ಅದರಲ್ಲಿ ಬರೋಬ್ಬರಿ 11 ಚಿತ್ರಗಳು 22 ವರ್ಷ ಹರೆಯದ ರಾಮ್ ಮನೋಹರ್ ಸಿನ್ಹಾ ಅವರು ಬಿಡಿಸಿದ ಚಿತ್ರಗಳೇ ಆಗಿದ್ದವು. ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪೂರ್ವ ಪೀಠಿಕೆ ಇದೆಯಲ್ಲ, ಅದರ ಸುತ್ತಲೂ ಇದ್ದಂತಹ ಚಿತ್ರ ಈ ಮಹನೀಯ ರಾಮ್ ಮನೋಹರ್ ಸಿನ್ಹಾ ಅವರೇ ರಚಿಸಿದ ಕೊಡುಗೆ. ಹೀಗಾಗಿ ಅಂದಿನ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ನಿನಗೆ ಎಷ್ಟು ಹಣ ಬೇಕು ಕೇಳು, ಅಥವಾ ಹಣ ಬೇಡವಾ, ಹಾಗಿದ್ದರೆ ಹೇಳು, ನಿನಗೆ ಯಾವ ಪಾರಿತೋಷಕ ಬೇಕು ಕೇಳು ಎಂದಾಗ ರಾಮ್ ಮನೋಹರ್ ಸಿನ್ಹಾ ಹೇಳಿದ್ದೇನು ಗೊತ್ತೇ? ನನಗೆ ಯಾವುದೇ ಪಾರಿತೋಷಕಗಳು ಬೇಡ, ಹಣ ಬೇಡ. ಈಗಾಗಲೇ ನೀವು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಸಿದ್ಧಗೊಳಿಸಿದ್ದೀರಲ್ಲ, ಅದರ ಕೆಳಗೆ ನನ್ನದೊಂದು ಸಣ್ಣ ಹಸ್ತಾಕ್ಷರ ಮಾಡಬಹುದಾ, ಅಂದರೆ ನಾನೊಂದು ಸೈನ್ ಮಾಡಬಹುದಾ ಅಂತ ಕೇಳ್ತಾರೆ. ಸಂವಿಧಾನದ ಪ್ರಸ್ತಾವನೆಯ ಮೂಲ ಪ್ರತಿಯಲ್ಲಿ ಅವರ ಹಸ್ತಾಕ್ಷರವನ್ನು ರಾಮ್ ಎಂಬುದಾಗಿ ಬರೆದಿದ್ದರು. ಆದರೆ ದುರದೃಷ್ಟಕರ ಸಂಗತಿ ಏನು ಗೊತ್ತಾ? 1976ರಲ್ಲಿ ಮೂಲ ಸಂವಿಧಾನದ ಪೂರ್ವ ಪೀಠಿಕೆಯು ಕೂಡ ಬದಲಾವಣೆಯಾಯಿತು. ಈಗ ನಾವು ಆ ಪೀಠಿಕೆಯನ್ನು ನೋಡಿದರೂ ಕೂಡ ನಮಗೆ ರಾಮ್ ಮನೋಹರ್ ಸಿನ್ಹಾ ಅವರ ಹಸ್ತಾಕ್ಷರ ಎಲ್ಲೂ ಸಿಗೋದಿಲ್ಲ. ಅದೆಲ್ಲ ಆದ ಬಳಿಕ ಭಾರತದ ಸಂವಿಧಾನ ಅಂಗೀಕಾರ ಮಾಡಿರುವ ಬಗ್ಗೆ ಪಾರ್ಲಿಮೆಂಟಿನಲ್ಲಿ ಅಂಗೀಕಾರವಾಗಿರುವಂತಹ ಗೊತ್ತುವಳಿಯ ಪುಟದಲ್ಲಿ ಸಂವಿಧಾನ ತಜ್ಞ BNR ಅವರು ಸಿದ್ಧಪಡಿಸಿರುವ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯ ಸಂವಿಧಾನ ಕರಡು ಸಮಿತಿ ಅಂಗೀಕರಿಸಿರುವಂತಹ ಹಾಗೂ ಸಂವಿಧಾನವನ್ನು ಒಪ್ಪಿ ನಾವೆಲ್ಲರೂ ವಿಧೇಯಕಗೊಳಿಸಿದ್ದೇವೆ ಎಂದು ನಮೂದಿಸಲಾಗಿದೆ. ಈ ನರಸಿಂಗರಾವ್ ಅವರು ಭಾರತ ಮಾತ್ರವೇ ಅಲ್ಲದೆ ಬರ್ಮಾ ದೇಶದ ಸಂವಿಧಾನವನ್ನು ಕೂಡ ರಚನೆ ಮಾಡಿಕೊಟ್ಟಂತಹವರು. ಇವರ ಸಹೋದರ ಬೆನೆಗಲ್ ರಾಮರಾವ್ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದವರು ಎಂಬುದು ಕೂಡ ಇಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗಿದೆ. ಭಾರತದ ಸಂವಿಧಾನ ಅಂದು ಕೂಡಲೇ ನಮಗೆ ಥಟ್ ಅಂತ ಹೊಳೆಯುವ ಹೆಸರು ಡಾಕ್ಟರ್ BR ಅಂಬೇಡ್ಕರ್. ಆದರೆ ವಾಸ್ತವದಲ್ಲಿ ಸಂವಿಧಾನದ ಮೂಲ ಕರಡು ಸಿದ್ಧಪಡಿಸಿದವರು BN ರಾವ್ ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ವೀಕ್ಷಕ ಬಂಧುಗಳೇ, ಸಂವಿಧಾನ ರಚನೆ ಮಾಡುವಲ್ಲಿ ಅಂಬೇಡ್ಕರ್ ಅವರ ಕೊಡುಗೆ ಇಲ್ಲ ಅಂತ ಹೇಳಿದ್ರೆ ಆ ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ. ಅವರು ಕೂಡ ಒಬ್ಬ ಮಹಾನ್ ನ್ಯಾಯಪಾರಂಗತರು ಮತ್ತು ಜಗತ್ತು ಕಂಡ ಶ್ರೇಷ್ಠ ಜ್ಞಾನವಂತರಲ್ಲಿ ಒಬ್ಬರು ಎಂಬುದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿಯೇ ಅಲ್ವೇ ಅವರನ್ನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಮತ್ತು ಸಂವಿಧಾನದ ಕರಡನ್ನ ಸಂಪೂರ್ಣವಾಗಿ ಪರಿಶೀಲಿಸಿ ಬೇಡವಾದ ಅಂಶಗಳನ್ನು ತೆಗೆದುಹಾಕೋದಕ್ಕೆ ಅವ್ರಿಗಿಂತ ಉತ್ತಮ ಕೆಲಸ ಇನ್ನೊಬ್ಬರು ಮಾಡೋದಕ್ಕಾಗಲ್ಲ ಎಂದಿದ್ದು. ಇವರು ಸಂವಿಧಾನಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಷೆಯನ್ನ ಕೊಡ್ತಾರೆ. 243 ವಿಧಿಗಳು ಮತ್ತು 13 ಅನುಸೂಚಿಗಳಿದ್ದ ಕರಡು ಪ್ರತಿಗೆ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯ ಕರಡು ಸಮಿತಿಯು 395 ವಿಧಿಗಳು ಮತ್ತು 8 ಅನುಸೂಚಿಗಳನ್ನಾಗಿ ಪರಿವರ್ತಿಸುತ್ತಾರೆ. ಈ ಮಹತ್ತರದ ಬದಲಾವಣೆ ತಂದ ಕಾರಣಕ್ಕಾಗಿ ಅಲ್ವೇ ಅವರನ್ನ ಸಂವಿಧಾನ ಶಿಲ್ಪಿ ಎಂದಿದ್ದು. ಆದರೆ ಯಾವ ಕಾರಣಕ್ಕಾಗಿ ಅಧ್ಯಕ್ಷತೆಯ ಪೀಠವು BN ರಾವ್ ಅವರು ಸಿದ್ಧಪಡಿಸಿದ ಕರಡು ಪ್ರತಿಯನ್ನು ಪರಾಮರ್ಶಿಸಿ ಅಂಗೀಕರಿಸಿತು ಎಂಬ ವಿಚಾರ ನೇಪಥ್ಯಕ್ಕೆ ಸರಿದದ್ದು ಮಾತ್ರ ಯಾಕೆ ಅಂತ ಗೊತ್ತಾಗಲಿಲ್ಲ. ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸಂವಿಧಾನದ ದಿನ ನಾವು ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವಾಗ ನಮ್ಮ ಕನ್ನಡದವರೇ ಆದ ಈ ಮಹಾಶಯರನ್ನು ಕೂಡ ಒಮ್ಮೆ ನೆನಪಿಸಿಕೊಂಡರೆ ಅವರ ಪರಿಶ್ರಮಕ್ಕೆ ಬೆಲೆ ಕೊಟ್ಟಂತಾಗುತ್ತದೆ. ಅಷ್ಟೇ ಅಲ್ಲದೆ ಇತಿಹಾಸದ ಗರ್ಭದಲ್ಲಿ ಯಾರ ಅರಿವಿಗೂ ಬಾರದೆ ಹುದುಗಿ ಹೋಗಿರುವಂತಹ ಸತ್ಯ ಎಲ್ಲರಿಗೂ ತಿಳಿಯುವಂತಾಗುತ್ತದೆ. ಗೆಳೆಯರೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ವಂದೇ ಮಾತರಂ.